ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವು ಮಕ್ಕಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ 8-10 ವರ್ಷ ಇರುವಾಗಲೇ ಬಿಳಿ ಕೂದಲು ಬರ್ಲಿಕ್ಕೆ ಶುರು ಆಗತ್ತೆ. ಕೆಲವರಿಗೆ 18-20 ವರ್ಷಕ್ಕೆ ಬರುತ್ತೆ, ಕೆಲವ್ರಿಗೆ 30 ವರ್ಷ, ಈ ತರ ಬಹಳ ಬೇಗ ಸಣ್ಣ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುತ್ತೆ. 8-10 ವರ್ಷಕ್ಕೂ ಕೂಡ ಬಿಳಿ ಕೂದಲು ಬಂದಿರೋದನ್ನ ನೋಡಿದೀನಿ ನಾನು. 18-20 ವರ್ಷಕ್ಕೆಲ್ಲ ಬಿಳಿ ಕೂದಲು ಬರುತ್ತೆ. ಈ ಬಿಳಿ ಕೂದಲು ಯಾಕಾಗತ್ತೆ ಅಂದ್ರೆ ಕಿಡ್ನಿ ಎಸೆನ್ಸಿನ ವ್ಯತ್ಯಾಸದಿಂದ ಆಗುತ್ತೆ. ಡಾಕ್ಟರ್ ಹೇಳೋ ಪ್ರಕಾರ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ. ಮೇನ್ ಆಗಿ ಕಿಡ್ನಿ ಎಸೆನ್ಸ್ ವ್ಯತ್ಯಾಸ ಆಗಿರೋದ್ರಿಂದ ತಲೆಯಲ್ಲಿ ಬಿಳಿ ಕೂದಲಾಗುತ್ತೆ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 2 ಕಲರ್ನ ಉಪಯೋಗಿಸ್ಬೇಕು. ಹೇಗೆ ಅಂತಂದ್ರೆ ಬಲಗೈ ತೋರು ಬೆರಳು ಬುಡದಲ್ಲಿ, ಇದು ಕಿಡ್ನಿ ಜಾಯಿಂಟ್. ಈ ಕಿಡ್ನಿ ಜಾಯಿಂಟ್ಗೆ ನೀವು ಯೆಲ್ಲೋ ಕಲರ್ ಹಚ್ಚಬೇಕು. ಬಲಗೈ ತೋರು ಬೆರಳು ಬುಡದ ಜಾಯಿಂಟ್ ಇದೆಯಲ್ಲ, ಅದು ಕಿಡ್ನಿ ಜಾಯಿಂಟ್. ಇಲ್ಲಿ ನಾವು ಯೆಲ್ಲೋ ಕಲರ್ ಅನ್ನು ಹಚ್ಚಿದಾಗ ಕಿಡ್ನಿ ಎಸೆನ್ಸ್ ಅಂದ್ರೆ ಯೆಲ್ಲೋ ಕಲರ್ ಅಂದ್ರೆ ಪೃಥ್ವಿ ತತ್ವ. ಪೃಥ್ವಿ ಅಂತಂದ್ರೆ ಬಲ, ಕಿಡ್ನಿಗೆ ಒಂದು ಬಲ ಬರುತ್ತೆ, ಅದಕ್ಕೊಂದು ಜಾಸ್ತಿ ಶಕ್ತಿ ಬರುತ್ತೆ. ಆಗ ಕಿಡ್ನಿ ಚೆನ್ನಾಗಿ ಎಸೆನ್ಸ್ ಚೆನ್ನಾಗಾಗುತ್ತೆ. ಮತ್ತೆ ಜೊತೆಗೆ ಕಿಡ್ನಿ ಎಸೆನ್ಸ್ ಜಾಸ್ತಿ ಈ ಕಿಡ್ನಿ ರಿಫ್ಲೆಕ್ಸ್ಗೆ 4 ಚುಕ್ಕಿ, ಈ ತರ ಬ್ಲಾಕ್ ಚುಕ್ಕಿಯನ್ನ ಇಡ್ಬೇಕು. ಈ ತರ ಬ್ಲಾಕ್ ಚುಕ್ಕಿ 4 ಇಟ್ಟು ಇಲ್ಲಿ ಯೆಲ್ಲೋ ಕಲರ್ ಹಚ್ಚಿದಾಗ ನಿಮ್ಗೆ ವಯಸ್ಸಿಗಿಂತ ಮುಂಚೆ ಬಿಳಿ ಕೂದಲು ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. 1-2 ದಿನ ಹಚ್ಚಿದ್ರೆ ಸಾಕಾಗೋದಿಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಹಚ್ಚಬೇಕಾಗತ್ತೆ. ದಿನ ಹಚ್ಚುತ್ತಾ ಹೋಗಿ ಕಿಡ್ನಿ ಎಸೆನ್ಸ್ ಇಂಪ್ರೂವ್ ಆದ ಹಾಗೆ, ಕಿಡ್ನಿ ಬಲ ಆದ ಹಾಗೆ ನಿಮ್ಮ ತಲೆ ಕೂದಲು ಬಿಳಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಪುಟ್ಟ ಕೂದಲುಗಳೆಲ್ಲ ಕಪ್ಪು ಕೂದಲಾಗಿ ಹುಟ್ಟುತ್ತೆ. ನಮ್ಮ ತಲೆ ಕೂದಲನ್ನ ನಿಯಂತ್ರಿಸೋದು ನಮ್ಮ ಕಿಡ್ನಿ ಎಸೆನ್ಸ್. ಮುಖದ ಮೇಲೆ ಏನಾದ್ರು ಕೂದಲಾಯ್ತು ಅಂತಂದ್ರೆ ಅದು ಲಿವರ್ ಅಂಡ್ ಲಂಗ್ಸ್ ಮೆರಿಡಿಯನ್ಸ್. ನೋಡಿ, ವ್ಯತ್ಯಾಸ ಇದೆ ಅಲ್ಲಿ. ನಾವು ಕಿಡ್ನಿ ಎಸೆನ್ಸ್ ಅನ್ನ ಜಾಸ್ತಿ ಮಾಡಿದಾಗ ಉತ್ತಮ ರೀತಿಯಲ್ಲಿ ಕೂದಲು ಬೆಳವಣಿಗೆನೂ ಆಗತ್ತೆ. ಜೊತೆಗೆ ಬಾಲನೆರೆ ಅಂತ ಹೇಳ್ತಾರೆ, ಅಂತಂದ್ರೆ ವಯಸ್ಸಿಗಿಂತ ಮುಂಚೆನೆ. ಈಗ ನಮ್ಗೆ 60 ವರ್ಷ 70 ವರ್ಷ ಆಯ್ತು, 50 ವರ್ಷದ ಮೇಲೆ ಬಿಳಿ ಕೂದಲು ಬಂದ್ರೆ ವಿಶೇಷ ಅಲ್ಲ, ನ್ಯಾಚುರಲ್, ವಯೋಸಹಜ. ಒಂದು 8-10 ವರ್ಷ 15 ವರ್ಷ 20 ವರ್ಷಕ್ಕೆಲ್ಲ ಬಿಳಿ ಕೂದಲು ಬಂದ್ರೆ ಇದನ್ನ ಹಚ್ತಾ ಬನ್ನಿ, ನಿಮ್ಗೆ ಆ ಬಿಳಿ ಕೂದಲು ಬರೋದು ನಿಲ್ಲುತ್ತೆ. ಮತ್ತೆ ಬ್ಲಾಕ್ ಕಲರ್ ಆಗ್ತಾ ಬರುತ್ತೆ. ಮತ್ತೆ ಒಳ್ಳೆ ಚೆನ್ನಾಗಿ ಸೊಂಪಾಗಿ ಕೂದಲು ಬೆಳೆಯುತ್ತೆ. ಕೂದಲಿನ ಸಂರಕ್ಷಣೆ ಚೆನ್ನಾಗಾಗತ್ತೆ. ಹೀಗೆ ಮಾಡ್ಕೋತಾ ಬನ್ನಿ, ಆಗ ನಿಮ್ ಕೂದಲು ಚೆನ್ನಾಗಿರುತ್ತೆ. ಬಿಳಿ ಕೂದಲನ್ನ ನಿವಾರಣೆ ಮಾಡ್ಕೋಬಹುದು. ಇದರಿಂದ ಇಲ್ಲಿ ಯೆಲ್ಲೋ ಕಲರ್ ಹಚ್ಚಿ ಇಲ್ಲಿ ಇದು ಮಾಡೋದ್ರಿಂದ ನಿಮ್ಗೆ ಏನಾದ್ರು ಹಾರ್ಮೋನ್ ವ್ಯತ್ಯಾಸಗಳಾಗಿದ್ರು ಕೂಡ ಅದು ಕೂಡ ಸರಿಯಾಗುತ್ತೆ. ಆ ಸರಿಯಾಗೋದ್ರಿಂದ ನಿಮ್ಮ ದೇಹದ ಬಲವು ಚೆನ್ನಾಗಾಗತ್ತೆ, ಕೂದಲುಗಳು ಚೆನ್ನಾಗಾಗತ್ತೆ. ಇದನ್ನ ಮಾಡ್ತಾ ಬನ್ನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.